ನಮಸ್ಕಾರ. ಇವತ್ತು ನಾನು ಬೀನ್ಸ್ ಮತ್ತು ಮೊಳಕೆ ಕಾಳಿಂದು ಎರಡು ಮಿಕ್ಸ್ ಮಾಡಿ ಮಟನ್ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಆಮೇಲೆ ತೋರಿಸ್ತೀನಿ. ನಾನು ಮಾಡೋ ಮೆಥಡಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬಾ ರುಚಿಯಾಗತ್ತೆ. ಮಟನ್ ಸಾರು ಥರ ಮಾಡ್ತಾ ಇರೋದು. ಒಮ್ಮೆ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿ ನೋಡಿ, ತುಂಬಾ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗತ್ತೆ. ಓಕೆ, ಇದು ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಇದು ಮೊಳಕೆ ಕಾಳು, ಇದು 2 ದಿವಸ ಆಗಿದೆ, ಹಾಗಾಗಿ ಎಲ್ಲ ಮೊಳಕೆ ಬಂದಿದೆ. ಇಲ್ಲಿ ನೋಡಿ ಮೊಳಕೆ ಬಂದಿದೆ. ಇದು ಬೀನ್ಸ್ ತೊಗೊಂಡಿದ್ದೀನಿ. ಓಕೆ, ಇಂಗ್ರೀಡಿಯೆಂಟ್ಸ್ ಕೂಡ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ನಾನು 3 ಟೊಮಾಟೊ ತೊಗೊಂಡಿದ್ದೀನಿ. ಆಮೇಲೆ 2 ದಪ್ಪ ಆನಿಯನ್, ಬಿಗ್ ಸೈಜ್ ಆನಿಯನ್ನು, ಕೊಬ್ಬರಿ ಒಂದಿಷ್ಟು ತೊಗೊಂಡಿದ್ದೀನಿ. ಒಂದು 1/4 ಅಷ್ಟು ಬಟ್ಲಷ್ಟು ತೊಗೊಂಡಿದ್ದೀನಿ. ಅಂದರೆ ಇಬ್ಬರು ಲೆಕ್ಕದಲ್ಲಿ ಹೇಳ್ತಾ ಇರೋದು ನಾನು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ಸ್ವಲ್ಪ ಹಾಕಿರಿ. ಕೊತ್ತಂಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಆಮೇಲೆ ಚಕ್ಕೆ, ಲವಂಗ ಒಂದು 5ರಿಂದ 6. ಇದು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ. ಕಾಳು ಮೆಣಸಿದ್ರೂ ಒಂದು 8-10 ಹಾಕ್ಕೊಳ್ಳಿ. ಆಮೇಲೆ ಇದು ಮೊಳಕೆ ಕಾಳು, ಇಲ್ಲೂ ಇದೆ ಸ್ವಲ್ಪ, ಇಲ್ಲಿ ನೋಡಿ ಇಲ್ಲೂ ಇದೆ ಮೊಳಕೆ ಕಾಳು. ಇದು 2 ದಿವಸ ನೆನೆಸಿದ್ದು ಮೊಳಕೆ ಬಂದಿದೆ. ಹಾಗೆ ಬೀನ್ಸ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಬೀನ್ಸು. ತುಂಬ ಈಸಿ, ಸಖತ್ತು ಟೇಸ್ಟಾಗಿ ಆಗುತ್ತೆ. ಎಲ್ಲನೂ ಪೇಸ್ಟ್ ಮಾಡ್ಕೊಳ್ಳೋದು, ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡ್ಕೊಂಡು ಸಾರು ಮಾಡಿಬಿಟ್ರೆ ಫಟಾಫಟ್ ಆಗೋಗ್ಬಿಡತ್ತೆ. ಎಲ್ಲನೂ ಮಿಕ್ಸ್ ಮಾಡೋದು ಜಾರಲ್ಲಿ. ಓಕೆ, ತೋರಿಸ್ತೀನಿ. ಓಕೆ, ಅರಶಿನ ಒಂದು ತೋರಿಸ್ತಾ ಇದ್ದೀನಿ. ಓಕೆ, ಇದಿಷ್ಟನ್ನು ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಈ ಇಂಗ್ರೀಡಿಯೆಂಟ್ಸ್ ಕೂಡ. ಓಕೆ ಗೈಸ್, ಇಲ್ಲಿ ನೋಡಿ ಎಲ್ಲನೂ ಹಾಕಿದ್ದೀನಿ. ಈಗ ನೈಸ್ ಪೇಸ್ಟ್ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದವರು ಖಾರದ ಪುಡಿ ಹಾಕ್ಕೊಂಡು ಮಾಡ್ಬೋದು, ಆಪ್ಷನ್ನು, ಅದು ನಿಮ್ಗೆ ಬಿಟ್ಟಿದ್ದು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲನೂ ಈಗ ರುಬ್ಕೊಳ್ತೀನಿ ನೈಸಾಗೆ. ಓಕೆ, ಎಲ್ಲ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ ಮತ್ತು ಕ್ವಿಕ್ ರೆಸಿಪಿ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಮುದ್ದೆ ಜೊತೆಗೆ, ರೊಟ್ಟಿ ಚಪಾತಿ ಜೊತೆಗಂತೂ ಸೂಪರಾಗಿರುತ್ತೆ. ಮುದ್ದೆಗಂತೂ ತುಂಬ ಸೂಪರ್. ಮಟನ್ ಸಾರು ಥರ ತೋರಿಸ್ತಾ ಇರೋದು ನಾನು ಮಾಡಿದ ಮೆಥಡಲ್ಲಿ ಒಮ್ಮೆ ಮಾಡಿ ನೋಡಿ. ತುಂಬಾ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ರೆಸಿಪಿ. ಓಕೆ, ನೆಕ್ಸ್ಟ್ ಮೆಥಡ್ ತೋರಿಸ್ತೀನಿ. ಓಕೆ ಗೈಸ್, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಇದು ಹಾಕ್ತಾಯಿದ್ದೀನಿ, ಮಸಾಲೆ ರುಬ್ಕೊಂಡು. ಓಕೆ ಗೈಸ್, ನೋಡಿ ಎಲ್ಲ ಹಾಕಿದ್ದೀನಿ. ಈಗ ಹಸಿ ವಾಸನೆ ಕೂಡ ಹೋಗಬೇಕು, ಆಯಿಲ್ ಕೂಡ ಸಪ್ರೇಟ್ ಆಗಬೇಕು, ಪ್ಲಸ್ ಚೆನ್ನಾಗಿ ಬಾಯ್ಲ್ ಕೂಡ ಆಗಬೇಕು. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು 10 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಲಿಡ್ ಮುಚ್ಚುತ್ತೀನಿ. ಈಗ ಜೊತೆಗೆ ನಾನು ಬೀನ್ಸ್ ಕೂಡ ಹಾಕಿಬಿಡ್ತೀನಿ. ಬೀನ್ಸ್ ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಕರೆಕ್ಟಾಗಿ ಇದ್ರ ಜೊತೆಗೆ ಆಗೋಗುತ್ತೆ. ಬೀನ್ಸ್ ಕೂಡ ಹಾಕಿದ್ದೀನಿ. ಮೊಳಕೆ ಕಾಳು ಆಮೇಲೆ ಹಾಕ್ತೀನಿ. ಇಲ್ಲಿ ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ, ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ನಾನೀಗ. ನೋಡ್ಕೊಂಡು ಅಕಾರ್ಡಿಂಗ್ ಟು ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡಿ. ಓಕೆ, ಖಾರ ಕೂಡ ಅಷ್ಟೇ. ಏಜ್ ಆದವರಿದ್ದರೆ ಸ್ವಲ್ಪ ಕಷ್ಟ, ಮನೆ ಪಾಪ ಅವ್ರಿಗೆ ಆಗಲ್ಲ. ನೋಡ್ಕೊಂಡು ಉಪ್ಪು ಖಾರ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಒಂದು 10 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ, ಬೇಯಕ್ಕೆ ಬಿಡ್ತೀನಿ. ಹಸಿ ವಾಸನೆನೂ ಹೋಗಬೇಕು. ಲಿಡ್ ಫುಲ್ ಮುಚ್ಚಲ್ಲ, ಇಲ್ದಿದ್ರೆ ಉಕ್ಕು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಡ್ತಿದ್ದೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಮಧ್ಯೆ ಮಧ್ಯೆ ಕೈ ಆಡಿಸ್ತಿರ್ರಿ, ಇಲ್ದಿದ್ರೆ ತಳ ಹಿಡಿದು ಬಿಡುತ್ತೆ. ಓಕೆ ಗೈಸ್, ಈಗ ಆಯಿಲ್ ಚೆನ್ನಾಗಿ ಬೆಂದಿದೆ. 10 ಮಿನಿಟ್ಸ್ ಆಗಿದೆ. ಈಗ ನಾನು ಮೊಳಕೆ ಕಾಳು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಇದೊಂದು 3 ನಿಮಿಷ ಸಾಕು. ಇಲ್ಲಿ ನೋಡಿ 3 ನಿಮಿಷ ಸಾಕು. ಬೇಯಿಸ್ಬಿಟ್ರೆ ಆಯಿತು, ಮುಗೀತು ಸಾರು. ಮೊಳಕೆ ಕಾಳು ಬೀನ್ಸಿನ ಸಾರು ರೆಡಿಯಾಗಿದೆ. ಮಟನ್ ಸಾರು ಥರ ಮಾಡಿರೋದು. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಮನೇಲಿ ಟ್ರೈ ಮಾಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ರುಚಿ ಅಂತ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆನಾ? ಆದರೆ ಮನೇಲಿ ಒಮ್ಮೆ ನಾನು ಮಾಡಿದ ಮೆಥಡಲ್ಲಿ ಮಾಡಿ ನೋಡಿ. ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ. ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ.
ಮುದ್ದೆಗಾದರೆ ಸ್ವಲ್ಪ ತೆಳುಗಿದ್ರೆ ಹಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ನೋಡಿ. ಓಕೆ, ಈಗೊಂದು 3-4 ನಿಮಿಷ ಬಿಡ್ತೀನಿ. ಇದೂ ಮೊಳಕೆ ಕಾಳು ಬೇಯಬೇಕಲ್ಲ, ಲಿಡ್ ಮುಚ್ಚುತ್ತೀನಿ ನಾನೀಗ. ಓಕೆ ಗೈಸ್, ಬೀನ್ಸ್ ಮೊಳಕೆ ಕಾಳಿನ ಸಾರು ರೆಡಿಯಾಗಿದೆ. ಮಟನ್ ಸಾರು ಥರ ಮಾಡಿದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಮ್ಮೆ ತಿಳಿಸಿ ಹೇಗಾಗಿತ್ತು ಅಂತ. ಓಕೆ ಓಕೆ ಗೈಸ್, ಬೀನ್ಸ್ ಮತ್ತು ಮೊಳಕೆ ಕಾಳಿನ ಸಾರು ರೆಡಿಯಾಗಿದೆ. ಇಲ್ಲಿ ನೋಡಿ ಹೇಗೆ ಅನ್ನಿಸ್ತಾ ಇದೆ ಗೈಸ್. ಒಮ್ಮೆ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ತಿಳಿಸಿ ನೋಡಿ. ಕೂಲ್ನ ಮಟನ್ ಸಾರು ಥರ ಮಾಡಿದ್ದೀನಿ. ದಯವಿಟ್ಟು ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.